ನಮ್ ಕೇಶಿನ ವಿಚಾರ ಏನಾಯ್ತು ಅಂತ ಗೊತ್ತಾಯ್ತಾ ಮೇಡಮ್? ಗೊತ್ತಾಯ್ತು. 21ಕ್ಕೆ ಡೇಟ್ ಕೊಟ್ಟಿದ್ದಾರೆ. ಶಾಂತಿ, ಎಲ್ಲ ಪೇಪರ್ಸ್ ರೆಡಿ ಆಗಿದ್ಯಾ? ಎಲ್ಲ ರೆಡಿ ಆಗಿದೆ ಆಂಟಿ. ಓಕೆ ರೀ, ಇಲ್ಲೇನ್ರಿ ಮಾಡ್ತೀರಾ ನಿಂತ್ಕೊಂಡು? ಒಳಗ್ ಬನ್ನಿ, ನಾನು ಹೇಗ್ ಆರ್ಗ್ಯೂ ಮಾಡ್ತೀನಿ ಅಂತ ನೋಡಿ ಸ್ವಲ್ಪ ಕಲ್ತ್ಕೊಳ್ಳಿ. ವ್ಯಾಂಡೇಡಿ, ನೀನ್ ಆರ್ಗ್ಯೂ ಮಾಡೋದು ನೋಡ್ತಾ ಇದ್ರೆ ನನ್ನ ಹೊಟ್ಟೆದಲ್ಲಿ ತೊಳಸ್ದಂಗಾಗುತ್ತೆ. ಇಲ್ಲಿ ಬಿಸಿಲಲ್ಲಿ ಕಾಯ್ತಾ ಕಕ್ಷಿಗಾರರಿಗೋಸ್ಕರ ಒಣಗ್ತಾ ನಿಂತಿದ್ರೆ ರಾತ್ರಿ ಅಮೃತಾಂಜನ್ ತಿಕ್ಕೊಳ್ಳೋಣ ಅಂತಾನೆ. ನಮ್ಮಪ್ಪ ನಿಮ್ಮಪ್ಪನಿಗೆ ಸಾಯೋ ತನಕ ಮೈಗೆ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸಿ ಈರುಳ್ಳಿ ಕೊಳಂ ಮಾಡಿ ಅಮೃತಾಂಜನ ತಿಕ್ತಾ ಇದ್ದಿದ್ದು ಅದಕ್ಕೆ ಪ್ರಾಯಶ್ಚಿತ್ತ ಅಂತ ತಿಳ್ಕೊ. ಇಲ್ಲಿ ನಾಲ್ಗೆ ಹರಿದಾಡುತ್ತೆ, ಅಲ್ಲಿ ಜಡ್ಜ್ ಮುಂದೆ ಲಕ್ವ ಹಡ್ದಂಗ್ ಮಲಗಿರುತ್ತೆ. ಇನ್ನು ಕಕ್ಷಿಗಾರ ಎಲ್ಲಿಂದ ಸಿಗ್ತಾರೋ? ಅಯ್ಯೋ ಪೆರುಮಾಳೆ. ಸುಧಾ, ಏನು ಸುಧಾ, ಏನಾಯ್ತು? ನಿಮ್ಮನ್ನೇ ಹುಡ್ಕೊಂಬಂದೆ ಅಳಸಿಂಗಾಚಾರ್ರೆ. ಕೇಸ್ ಹಾಕ್ಬೇಕಾ? ಯಾಕೆ, ಏನಾಯ್ತು, ಯಾವಾಗ, ಯಾರ ಮೇಲೆ? ಕೇಸ್ ಹಾಕೋ ವಿಚಾರ ಆಮೇಲೆ. ಮೊದ್ಲು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಬಾಬಾ ಕ್ಯಾಂಟೀನಲ್ಲಿ ಮಾತಾಡ ಬಾಬಾ. ಇಂಥವನ್ನ ಮನೆ ಒಳಗೆ ಸೇರಿಸ್ಕೊಳ್ಳೋದ? ಚೇ 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 ಚೇ, ಎಲ್ಲಾದ್ರೂ ಉಂಟ, ಮನೆ ಹಾಳಾಗೋಗ್ಬಿಡ್ತದ ಅಷ್ಟೇ. ಮೊದ್ಲವನ್ ಆಚೆಗೆ ತಳ್ಸು, ಆಮೇಲೆ ಅವ್ರ ಕೇಸ್ ಹಾಕ್ತಾನೆ. ಏನಂತ? ಮನೆ ಖಾಲಿ ಮಾಡಿ ಅಂತ. ಆಗ ನಾನು ಆ ಕೇಸನ್ ತಗೊಂಡು ಮಾರ್ಚರಿಗೆ ಎಳದಾಕಲ್ವಾ, ಹಂಗ ಎಳದಾಕ್ತೀನಿ. ಅಂದ್ರೆ ಸುಮಾರು 20 ವರ್ಷ ನೀನ್ ಆರಾಮಾಗಿರ್ಬೋದು. ಅಷ್ಟೊತ್ತಿಗೆ ನೀನ್ ಮುದುಕಿ ಆಗಿರ್ತೀಯ. ನಿನ್ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಯಾರೋ ಈ ಕೇಸ್ ನಡ್ಸ್ಕೊಂಡೋತಾರೆ. ತಾಗ ಐಡಿಯಾ ಏನೋ ಚೆನ್ನಾಗಿದೆ. ಅವನ ಮನೆಯಿಂದ ಹೊರಗೆ ಹಾಕ್ಸೋದ್ ಹೇಗೆ? ತುಂಬಾ ಜೋರಾಗಿದ್ದಾನೆ ಆ ಮನೆ ಹಾಳ. ಸಮಾಧಾನ ಭೇದ ದಂಡ ಅಂತ ಇದೆ. ಸಮಾಧಾನ ಭೇದ ನಡೀಲಿಲ್ಲ, ಉಳಿದಿರೋದು ಯಾವುದು? ದಂಡಂ ದಶಗುಣಂ ಭವೇತ್. ಕರೆಕ್ಟು. ಆದ್ರೆ ನಾನ್ ಹೆಂಗ್ಸು, ನಿಂತ್ಕೊಂಡವನ ಹೊಡಿಯೋಕಾಗತ್ತಾ? ಆಚೆ ತಳ್ಳೋಕಾಗತ್ತಾ? ನೀನ್ ತಳ್ಬೇಡಮ್ಮ. ಮಾಮೂಲ್ ಪೇಟೆನಲ್ಲಿ ಮುದ್ದ ಅಂತ ಒಬ್ಬ ರೌಡಿ ಇದ್ದಾನೆ. ಅವನ್ ನನಗೆ ಚೆನ್ನಾಗಿ ಗೊತ್ತು. ಈಗ ತಾನೇ ಜೈಲಿಂದ ಹೊರಗೆ ಬಂದಿದ್ದಾನೆ. ಅವನ್ ಕೈನ ಸ್ವಲ್ಪ ಬೆಚ್ಚಗ್ ಮಾಡಿದ್ರೆ ಸಾಕು, ಅವನ್ ಚೆನ್ನಾಗಿ ಬಡ್ದು ಆಚೆಗೆ ತಳ್ತಾನೆ. ಆಮೇಲೆ ನಾನ್ ನೋಡ್ಕೋತೀನಿ. ಓಕೆನಾ? ಓಕೆ. ಮಾಮೂಲ್ ಪೇಟೆ ಮುದ್ದನಾ? ಅಳಸಿಂಗಚಾರ ಹೇಳಿದ್ಮೇಲೆ ದೂಸರ ಮಾತ್ರ ಎಲ್ಲ ಒಪ್ಕೊಂಡ್ಬಿಡ್ತಾನೆ. ನಿನ್ ನೋಗ್ತಿರಮ್ಮ. ಮೂರ್ತಿ, ಮೂರ್ತಿ, ಮೂರ್ತಿ. ಹೌದೇನೋ? ನಿಜವಾಗ್ಲೂ ನನಗೆ ಕೇಳಿಸ್ಲಿಲ್ಲ. ಹಿಂದ್ಗಡೆ ಹುಡುಗಿನ ತಪ್ಕೊಂಡು ಕೂತಿರುವಾಗ ನನ್ ಕೂಗ್ ಕೇಳಿಸುತ್ತಾ? ಮದುವೆ ಏನಾದ್ರೂ ಫಿಕ್ಸ್ ಆಗಿದೆಯೇನೋ? ಇಲ್ವೋ, ಇನ್ನು ಲವ್ ಸ್ಟೇಜ್ ನಲ್ಲಿ ಇದೀನಿ. ನಿನಗೆ ಹೇಳ್ದೆ ಮದುವೆ ಆಗ್ತೀನೇನಾ? ಸದ್ಯ ಅಷ್ಟಾದ್ರೂ ಪ್ರೀತಿ ಇಟ್ಕೊಂಡಿದ್ಯಲ್ಲ. ಅದ್ ಸರಿ. ಏನು ತೀರ್ಥಹಳ್ಳಿ ಮರಿ ಸಾವುಕಾರು ಈ ಊರಿಗೆ ಬಂದಿದ್ದೇಕೆ? ಏನೂ ಇಲ್ಲ, ಇಲ್ಲೊಂದ್ ಮನೆ ಇದೆ ನಮ್ದು. ಅಲ್ಲೊಂದ್ ಕಲ್ಯಾಣ ಮಂಟಪ ಕಟ್ಸ್ಬೇಕು ಅಂತ ನಮ್ ತಾತನ ಆಸೆ. ಬಾಡಿಗೆಗಿರೋರು ಮನೆ ಖಾಲಿ ಮಾಡಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ. ನಿನಗೆ ಮಾಮೂಲ್ಪೇಟೆ ಮುದ್ದ ಗೊತ್ತಾ? ನಮ್ ಲಿಸ್ಟ್ ನಲ್ಲಿರೋ ರೌಡಿಗಳು ನನಗೆ ಗೊತ್ತಿರಲ್ವಾ? ಚೆನ್ನಾಗ್ ಗೊತ್ತು. ಏನ್ ವಿಷಯ? ಅವನ್ನ ನನಗೆ ಪರಿಚಯ ಮಾಡ್ಕೊಡ್ಬೇಕಲ್ಲ. ರೌಡಿ ಹತ್ರ ನಿನಗೇನೋ ಕೆಲ್ಸ? ಅಲ್ಲೇ ಇರೋದು ಸ್ವಾರಸ್ಯ. ಯಾವಲ್ಲೇ ಅವನಿಗೆ ಬೆಳೆಸಿದ್ದ ಈ ಮುದ್ದನ್ನೇ ಮಾಮೂಲಿ ವಸೂಲಿ ಮಾಡಬೇಡ ಅಂತ ಹೇಳೋಕೆ ಎಷ್ಟೋ ಸೊಕ್ಕು ನನ್ನ ಮಗನಿಗೆ. ಚಿಕ್ಕಪೇಟೆ ಚಿಕ್ಕನ್ನ ಚಿಂದಿ ಮಾಡಿದ್ದೀನಿ, ಅಕ್ಕಿಪೇಟೆ ಕೆಂಚನ್ನ ಕೊಯ್ದು ಬಿಸಾಕಿದ್ದೀನಿ. ಎಲ್ಲಿ ಬಚ್ಚಿಟ್ಕೊಂಡಿದ್ಯೋ ಆಚೆ ಬಾರೋ, ಸೀಗೆ ಬೇಲಿ ಸಿದ್ಧ. ಇನ್ನು ವ್ಯಾಪಾರ ಆಗಲ್ಲ, ವ್ಯಾಪಾರ ಇಲ್ಲ. ಹೀಗೆ ಬೇಲಿ ಸಿದ್ಧ.
ಸಿದ್ದಣ್ಣ ನಮಸ್ಕಾರ. ಯಾವನೇ ಅಣ್ಣ? ಏನು ಮಾಡಿ ವಿಷಯ? ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕಾಗಿದೆ, ಅದಕ್ಕೆ ಬಂದೆ. ಚಿಲ್ಡ್ರೆ ಪಲ್ರೆ ಕೆಲ್ಸ ಇದ್ರೆ ಓದೆ ತಿಂದ ಮುದ್ದುನ್ ತಾವ್ ಹೋಗ್. ದೊಡ್ಡ ಕೆಲ್ಸ ಇದ್ರೆ ನನ್ ತಾವ್ ಬಾ. ದೊಡ್ಡ ಕೆಲ್ಸನೇ, ಅದಕ್ಕೆ ನಿಮ್ ಹತ್ರನೇ ಬಂದಿದ್ದು. ಕೈ ತೆಗಿಬೇಕಾ, ಕಾಲ್ ತೆಗಿಬೇಕಾ, ಸೊಂಟ ಮುರಿಬೇಕಾ, ಇಲ್ಲ ಕಲಾಸ್ ಮಾಡ್ಬೇಕಾ? ಅಯ್ಯೋ, ಅಂಥ ಕೆಲ್ಸ ಮಾಡ್ಬೇಡಿ. ಒಬ್ಬ ಪುಂಡ ಬಂದು ನಮ್ ಮನೇಲಿ ಸೇರ್ಕೊಂಡಿದ್ದಾನೆ. ಅವನ್ನ ಹೆದರ್ಸಿ ಹೊರಗಡೆ ಓಡಿಸ್ಬೇಕು ಅಷ್ಟೇ. ಜಲಾವನ ನಿನ್ನಂತ ಚೆಂದುಳ್ಳಿ ಚೆಲುವೆನ ಗೋಳಾಡಿಸ್ತಾನೆ ಅಂದ್ರೆ ಸಿದ್ಧ ಸುಮ್ಕಿರ್ತಾನ? ಹಣನೇ ಬೇಡ, ನಿನ್ ಮುಖ ನೋಡ್ತಿದ್ರೆ ಸಾಕು ಚಿನ್ನ. ಅಡ್ರೆಸ್ ಕೊಟ್ಟೋಗು, ನಾಳೆ ಸಂಜೆ 7 ಗಂಟೆಗೆ ಬರ್ತೀನಿ. ನಾಳೆ ಸಂಜೆ 7 ಗಂಟೆಗೆ ಮರಿಬೇಡಿ. ಏನೇ ಸುಧಾ, ಏನಿವತ್ ಬಹಳ ಖುಷಿಯಾಗಿರೋ ಹಾಕಂತಿದ್ಯಲ್ಲ? ಇನ್ಮೇಲೆ ಯಾವಾಗ್ಲೂ ಹೀಗೇನೆ ಖುಷಿ. ಅದೇನ್ ವಿಷಯ? ಎಲ್ಲ ಆಮೇಲೆ ಗೊತ್ತಾಗುತ್ತೆ. ನಾವು ಆಮೇಲೆ ತಿಳ್ಕೊತೀವಿ. ಏನಮ್ಮ, ಎಷ್ಟೊತ್ತು ಬರ್ತಾನ ಅವನು? ಎಷ್ಟೊತ್ತಿಗೆ ಬಂದ್ರೆ ನಿನಗೇನು? ನಂಗೆ ತುಂಬಾ ಹೆದರಿಕೆ ಆಗ್ತಿದೆ. ನೀ ಪರ್ಮಿಷನ್ ಕೊಟ್ರೆ ಹೊರಗಡೆ ಹೋಗಿ ಸ್ವಲ್ಪ ತೀರ್ಥ ಹಾಕೊಂಡ್ಬಿಡ್ತೀನಿ. ನಿನಗ್ ಕೈ ಮುಗಿತೀನಿ. ತೀರ್ಥ ಹಾಕೊಂಡ್ ಬಂದು ಎಲ್ಲಾ ಕೆಲ್ಸನೂ ಹಾಳು ಮಾಡ್ಬಿಡ್ಬೇಡ. ದಯವಿಟ್ಟು ಸುಮ್ನಿರು. ಅಲ್ರಿ, ಇಷ್ಟು ವಯಸ್ಸಾದ್ರೂ ಹೀಗೆ ಯಾಕ್ರೆ ಆಡ್ತೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ನಾಯಿಗೆ ವಯಸ್ಸಾದ್ರೆ ಅಜ್ಜ ಅನ್ಸ್ಕೊಳುತ್ತಾ? ಅಬ್ಬಬ್ಬಬ್ಬಬ್ಬ, ಒಬ್ರಿಗಾದ್ರೂ ನನ್ ಕಂಡ್ರೆ ಮರ್ಯಾದೆ ಇಲ್ಲ. ನೋಡ್ದ್ಯಾ ಮಣಿ, ಈ ಸೀಗೆ ಬೇರೆ ಸಿದ್ದಿಂದು ಠೇಮ್ ಅಂದ್ರೆ ಠೇಮು. ಮಾತ ಆಮೇಲೆ, ಮೊದ್ಲು ಕೆಲ್ಸ ಮುಗಿಸ್ಕೊಡು. ನಾನ್ ಬಂದ್ಮೇಲೆ ಕೆಲಸ ಮುಗಿಸ್ತೇ ಹೋಯ್ತೀನ ಚಿನ್ನ. ಏಯ್ ಅಯ್ಯಯ್ಯ, ಇದ್ಯಾಕ್ ಮುಟ್ಟಿದ್ರೆ ಮುನಿಯಂಗ್ ಆಡ್ತೀನಿ ನೀನು? ಸರಿ ಬಿಡು, ಡ್ಯೂಟಿ ಮೇಲೆ ಬಂದೀವನಿ, ಕೆಲ್ಸ ಮುಗಿದ್ಮೇಲೆ ನೀನು ವಿಚಾರಿಸ್ಕೊತೀನಿ. ಎಲ್ಲವನೇ ಪಾಲ್ಟಿ? ಬಾ ತೋರಿಸ್ತೀನಿ. ನಡಿ ನೋಡ್ತೀನಿ. ಅಲ್ಲಿದ್ದಾನೆ. ಹೇಳಲೇ ತರ್ಲೆ ನನ್ ಮಗನೇ, ಮನೆ ಒಳಗ್ ಸೇರ್ಕೊಂಡು ನಮ್ ಹುಡುಗಿನ ಎದುರಿಸ್ತ್ಯಾ? ಇದು ನನ್ ಮನೆ ಕಣ, ನಿನ್ ಹುಡುಗಿನ ಒದ್ದು ಆಚೆ ಕೊಡಿಸ್ತೀನಿ. ನೀನ್ ಯಾವನ ಕೇಳಕ್ಕೆ? ಎಲ್ಲ ನನ್ ಮಗನೇ, ಒಳ್ಳೆ ಮಾತಿಂದ ಮನೆ ಖಾಲಿ ಮಾಡಿದ್ರೆ ಸರಿ. ಅಯ್ಯಮ್ಮ, ಅಯ್ಯೋ, ಅಮ್ಮ, ಅಯ್ಯೋ, ಅಯ್ಯೋ, ಅಮ್ಮ, ಅಮ್ಮ, ಏಯ್ ತಗೋ ನನ್ ಮಗನೇ. ಏಯ್ ತೀರ್ಥಹಳ್ಳಿ, ಸಾಕಾ ಇನ್ನು ಬೇಕಾ? ಲೇ ನನಗ್ ಸಾಕು, ಅವನಿಗೆ ಬೇಕಂತೆ ಕೊಟ್ಟು ಬರ್ತೀನಿ ತಾಳು. ನಿನ್ನ ಅವತ್ತು ಆ ಮಾಮನ್ ಪೇಟೆ ಮುದ್ದನಿಗೆ ಹೊಡೆದೆ, ಇವತ್ತು ಈ ತರಕ್ಲಾಂತಿ ಕೈ ಚಚ್ಚಿಸ್ಕೋತಿದ್ಯಲ್ಲ, ಗಂಡಸ ನೀನು? ಏ ಅಮ್ಮಡಿ, ನನ್ ಗಂಡ್ಸ ಅಂತ ಕೇಳ್ತೀಯಾ? ತೋರಿಸ್ತೀನಿರೋ. ಜಯ ಅಕ್ಕಿಪೇಟ ಆಂಜನೇಯ ಸ್ವಾಮಿ. ಹೇ ಶಂಕರ, ಅಯ್ಯೋ ಬೇಡಪ್ಪ ಬೇಡಪ್ಪ, ಅಯ್ಯೋ ಅಮ್ಮ, ಅಮ್ಮ. ಏನಾಯ್ತು ರಕ್ತ? ಏನ್ ಮಾಡ್ಬಿಟ್ಯೋ? ಕೇಳ್ಕಲಾಸ್ ಕೊಂದ್ಬಿಟ್ಟೆ. ಅಯ್ಯೋ ಚಂಡಾಲ, ಎಂಥ ಕೆಲ್ಸ ಮಾಡ್ಬಿಟ್ಯೋ? ಮತ್ತೆ ನೀ ನನ್ನ ಗಂಡ್ಸ ಅಂತ ಕೇಳಿದ್ಯಲ್ಲ, ಎಣ ಬಿಡಿಸ್ಬಿಟ್ಟೆ. ಏನ್ ಹೇಳ್ತೀಯ ಈಗ? ಕೇಳ್ಕಲಾಸ್. ಪೊಲೀಸ್ನವ್ರು ಬಂದ್ರೇನೋ ಗತಿ? ಅಳಬೇಡ ನನ್ ಬಂಗಾರಿ, ನಾನು ಹೇಳ್ದಾಗ ಕೇಳಿದ್ರೆ ಆ ಎಣನ ಯಾರಿಗೂ ಗೊತ್ತಿಲ್ಲದೆ ತಪ್ಪಂದ್ ಮಾಡಿ
ರಕ್ತದ ಕಲೆ ಕೂಡ ಕಾಣ್ದಾಗ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತೀನಿ. ಅಯ್ಯೋ ನಿನಗ್ ಕೈ ಮುಗಿತೀನಿ ಕಣೋ, ನಿಂದಮ್ಮಯ್ಯ ಕಣೋ, ಮೊದ್ಲ ಹೆಣ ಸಾಕ್ಸು. ಸರಿ ಸರಿ, ಪಾರ್ಟಿನ ಪ್ಯಾಕಪ್ ಮಾಡ್ಕೊಂಬರ್ತೀನಿ ತಾಳು. ಅಯ್ಯೋ ಕೊಲೆ ಕೊಲೆ, ಮೆತ್ತಗ್ ಮಾತಾಡ್ರಿ. ಕೊಲೆ ಕೊಲೆ, ನನಗೆ ಗುಂಡು ಹಾಕ್ಲೇಬೇಕು. ನಿಮ್ಗ್ ಗುಂಡಾಕ್ಸೋದು ಒಂದೇ, ಆಲ್ರೆಡಿ ರೆಡಿ ನ್ಯೂಸ್ ಕೊಡೋದು ಒಂದೇ. ಅಯ್ಯೋ ನೀವೆಲ್ಲ ಸ್ವಲ್ಪ ಸುಮ್ನಿರ್ತೀರಾ? ಏನ್ ಮಾಡೋಣಪ್ಪ ಈ ಪಾರ್ಟಿ? ನಾಳೆ ಮೀಟ್ ಮಾಡವ. ಏನೇ ಸುಧಾ, ವಿಕ್ರಮ ಬೇತಾಳನ್ನು ಹೊತ್ಕೊಂಡು ಹೋದಂಗ್ ಹೋಗ್ತಿದಾನಲ್ಲಿ. ಎಂತ ಕೆಲಸ ಮಾಡ್ದಿ? ಬ್ರಹ್ಮ ಹತ್ಯೆ ದೋಷ. ಸರ್ ಸರ್, ಯಾರು? ಇನ್ಸ್ಪೆಕ್ಟರ್ ಮೂರ್ತಿ. ಸುಧಾ, ಜೋಪಾನ ಹೋಗು. ಯಾರ್ ಬೇಕಾಗಿತ್ತು? ನನ್ನ ಫ್ರೆಂಡ್ ಶಂಕರ್ ತೀರ್ಥಹಳ್ಳಿಯಿಂದ ಬಂದಿದ್ದಾನೆ ಅಂತ ಗೊತ್ತಾಯ್ತು. ಅವ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ? ಮಹಡಿ ಮೇಲಿದ್ದಾನೆ? ಇಲ್ಲ ಇಲ್ಲ, ಅವ್ರಿಗಿಲ್ಲ. ನೆನ್ನೆ ಸಿಕ್ಕಿ ಈ ಮನೇಲಿ ಇದ್ದೀನಿ ಅಂತ ಹೇಳಿದ್ನಲ್ಲ. ರಾತ್ರಿ ಏನೋ ಅರ್ಜೆಂಟ್ ಆಗಿ ಟೆಲಿಗ್ರಾಮ್ ಬಂತಂತ ಹೇಳಿ ತೀರ್ಥಹಳ್ಳಿಗೆ ಹೊರಟೋದ್ರು. ಹೌದಾ? ಪರವಾಗಿಲ್ಲ ಬಿಡಿ. ಹಾಗೂ ನೆಕ್ಸ್ಟ್ ವೀಕ್ ತೀರ್ಥಹಳ್ಳಿ ಹೋಗ್ತಾ ಇದ್ದೀನಿ. ಅವ್ನ ಅಲ್ಲೇ ಮೀಟ್ ಮಾಡ್ತೀನಿ. ಬಾಯ್. ಪಾಪ, ಆ ಹೆಣ್ಣುಡಿಗಿನ ಯಾಕೆ ಇಷ್ಟೊಂದು ಹೆದರ್ಸ್ತೀರಾ? ಹೆಣ್ಣ ಮೀಸೆ ಒಂದಿಲ್ಲ ಅಷ್ಟೇ, ನನ್ನ ನಿಮ್ಮನ್ನ ಸೇರಿಸಿ ಅಡ್ಡಡ್ಲ ನುಂಗ್ ಹಾಕ್ಬಿಡ್ತಾಳೆ ಅಂತ ಮನೆ ಹಾಳಿ. ಮನೆ ಓನರ್ ಮೇಲೆ ಒಬ್ಬ ರೌಡಿನ್ ಬಿಟ್ಟು ಹೊಡ್ಸೋ ಪ್ಲಾನ್ ಮಾಡಿದ್ ಹುಡುಗಿ ಸಾಧಾರಣನಾ? ನೋಡಿದ್ರಾ, ಪೊಲೀಸ್ ಇನ್ಸ್ಪೆಕ್ಟರ್ ನೀವು, ನಿಮಗ್ ಕೂಡ ಅಷ್ಟ್ ಧೈರ್ಯ ಇಲ್ಲ. ಧೈರ್ಯ ಇದ್ದಿದ್ರೆ ಅಪ್ಪನ್ ಕಾಣದ ಈ ಮನೇಲಿ ಪೇಯಿಂಗ್ ಗೆಸ್ಟ್ ಆಗಿ ಬರೀ ನಿನ್ ಮುದ್ಮುಖ ನೋಡ್ತಾ ಕೂತಿರ್ತಿದ್ನ. ನಿಜವಾದ ಗಂಡಾಗಿ ನಿನಗ್ ತಾಳಿ ಕಟ್ತಿದ್ದ. ಅಪ್ಪ ಅಮ್ಮ ಈ ಮದುವೆ ಒಪ್ತಾ ಇಲ್ಲ ಕಣ. ನಿಮ್ಮ ಅಪ್ಪ ಅಮ್ಮನ್ ಕೇಳ ಲವ್ ಮಾಡ್ದೆ. ಕೇಳಿ ಹಾಗೆ. ನೀನೇನೋ ಹೇಳ್ತೀಯ. ನಮ್ಮಪ್ಪ ನೋಡ್ತಿದ್ದಾಗೆ ಚಳಿ ಜ್ವರ ಬಂದ್ಬಿಡುತ್ತೆ. ಯೋಚನೆ ಮಾಡ್ಬೇಡ. ಹಾಗಿದ್ರು ನಮ್ ತಾತ ಕಲ್ಯಾಣ ಮಂಟಪ ಕಟ್ತಿದ್ದಾರೆ. ಆ ಕಲ್ಯಾಣ ಮಂಟಪದಲ್ಲೇ ನಾನಿಂತೂ ನಿಮ್ಮಿಬ್ರು ಮದುವೆ ಮಾಡಿಸ್ಬಿಡ್ತೀನಿ. ನಮಸ್ಕಾರ ಸಾವುಕಾರರಿಗೆ. ಓಹೋ, ಏನಯ್ಯ ಪೈಲ್ವಾನ, ಏನ್ ಸಮಾಚಾರ? ಬಂದ್ಬಿಟ್ಟೆ? ಈ ಬಡವನಿಂದ ಏನಾದ್ರು ಸೇವೆ ಆಗ್ಬೇಕಾ? ನೆನ್ನೆ ತಾನೇ ಮಾಲಿಶ್ ಮಾಡಿ ಹೋಗಿದ್ಯಲ್ಲಪ್ಪ, ಮತ್ತಿನ್ನೇನು? ಅಲ್ಲ, ಬೇರೆ ಇನ್ನೇನಾದ್ರೂ ಸೇವೆ ಇದ್ರೆ ಅಪ್ಪಣೆ ಆಗ್ಬೇಕು. ಬೇರೆ ಏನಾದ್ರೂ ಸೇವೆ ಆಗ್ಬೇಕಾದ್ರೆ ನಾನೇ ಹೇಳಿ ಕಳಿಸ್ತೀನಿ. ಹಾಗೂ ಬರೋದು ಬಂದ್ಬಿಟ್ಟಿದೀಯಾ, ಹೋಗು, ಹೊಟ್ಟೆ ತುಂಬಾ ಊಟ ಮಾಡಿ ಹೋಗು. ಅಪ್ಪ ಅಪ್ಪ ಅಪ್ಪ. ಏನಪ್ಪ? ಶಶಿಕಲಾ ಕಾಗದ ಬರ್ದಿದ್ದಾಳೆ. ಅಯ್ಯೋ, ಶಶಿಕಲಾ ಕಾಗದ ಯಾರಿಗ್ ಬೇಕಾಗಿತ್ತು? ನಿನ್ನ ಮಗನ ಕಾಗದ ಬರ್ಲಿಲ್ವಲ್ಲ ಅಂತ ನಾನ್ ಕಾಯ್ತಾ ಇದ್ದೀನೋ. ಅವಳು ನಿನ್ನ ಮಗಳೇ ಅಲ್ವೇ? ಅದು ನನಗ್ ಗೊತ್ತಿದೆಯೋ. ನೀನೇನ್ ಹೇಳ್ಬೇಕಾಗಿಲ್ಲ. ಆ ಶಂಕರ ಬೆಂಗಳೂರಿಗೆ ಹೋಗಿ ಎಷ್ಟು ದಿವಸ ಆಯ್ತು. ಯೋಗಕ್ಷೇಮಕ್ಕೊಂದು ಕಾಗದ ಬರಿಬೇಡ ಅವನು. ಅವನಿಗೆ ಆತ್ರ ಇಲ್ಲ, ಇವಳಿಗೆ ಆತ್ರ ಇದೆ, ಅದಕ್ಕೆ ಬರ್ದಿದ್ದಾಳೆ. ಅವಳದೇನ್ ಆತ್ರ? ಓದೋ. ತೀರ್ಥರೂಪು ತಂದೆಯವರ ಪಾದಗಳಿಗೆ ಶಶಿಕಲಾ ನಮಸ್ಕಾರಗಳು. ಅದೆಲ್ಲ ಇರ್ಲಿ, ವಿಷಯ ಓದ್ಬಾರ್ದಾ? ಈಗ ನೀನು ಶುರು ಆಯ್ತಾ? ಬೆಳೆದ ಹೆಣ್ಣು ಮಗಳನ್ನ ಎಷ್ಟು ದಿನ ಅಂತ ಮನೇಲಿ ಇಟ್ಕೊಳಕ್ಕಾಗುತ್ತೆ? ಅವಳಿಗೆ ದಿನದಿನಕ್ಕೂ ವಯಸ್ಸಾಗ್ತಾ ಇದೆ, ಒಂದೊಂದು ದಿವಸಕ್ಕೂ ಆಕಾರ ಬದಲಾಗ್ತಾ ಇದೆ. ಆದಷ್ಟು ಬೇಗ ಮದುವೆ ನಡಿಬೇಕು. ಬೇಗ ಒಂದು ನಿರ್ಧಾರಕ್ಕೆ ಬರದೇ ಇದ್ರೆ ಮುಂದೆ ತೊಂದರೆ ಆಗುತ್ತೆ. ಬೇಕಾದ್ರೆ ನಾನೇ ತೀರ್ಥಹಳ್ಳಿ ಬರ್ತೀನಿ ಅಂತ ಬರ್ದಿದ್ದಾಳೆ. ಬರ್ತೀನಿ ಅಂತ ಹೇಳಿದ್ರೆ ಬಂದೇ ಬಿಡ್ತಾಳೆ, ಬಿರುಗಾಳಿ ಹಾಗೆ. ನೋಡೋ, ಅವಳಿಗೆ ಬರ್ಬೇಡ ಅಂತ ಕಾಗದ ಬರಿ. ಅಜ್ಜಿಗೆ ಅರಿವೆ ಚಿಂತೆ, ಮಗಳಿಗೆ ಗಂಡಿನ ಚಿಂತೆ, ಮೊಮ್ಮಗಳಿಗೆ ಕಜ್ಜಾಯಿ ಚಿಂತೆ. ಅವ್ರವ್ರು ಸುಮ್ಮನೆ ಅವ್ರವ್ರಿಗೆ. ನೋಡು, ಮೊದಲು ಕಲ್ಯಾಣ ಮಂಟಪದ ಕೆಲಸ ಮುಗಿಬೇಕು. ಯಾಕೆ ಎದುರ್ಕೋತ್ಯಾ ಮಣಿ? ಬಾ ಹೋಗೋಣ. ತೆಗಿಯೋ ಕೈನ, ಯು ರಾಸ್ಕಲ್. ಒಂಟಿ ಹೆಣ್ಣಿನ ಜೊತೆ ಗಲಾಟೆ ಮಾಡ್ತೀಯಾ? ಒಂಟಿ ಅಂತಾನೆ ಜಂಟಿ ಹಾಕೊಂಡು ಬಂದಿರೋದು ಚಿನ್ನ. ಇನ್ನೊಂದ್ಸಲ ಮುಟ್ಟನೆ ನೋಡು. ಒಳ್ಳೆ ಮಾತಿಂದ ತಪ್ಕೊಂಡ್ರೆ ಸರಿ.
ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಕಲಾಸ್ ವಿಷಯ ಹೇಳ್ತೀನಿ. ಇಷ್ಟಕ್ಕೆಲ್ಲ ಸಿಟ್ ಮಾಡ್ಕೊಂಡ್ರೆ ಹೇಗೆ ಸಿದ್ಧ? ಏನ್ ತಪ್ಪಾಗೈತೆ ಅಮ್ಮಣ್ಣಿ? ಓಸಿ ಚೆನ್ನೆ ಮೇಲೆ ಚೆನ್ನೆ ಇಕ್ಕೋ. ಅಯ್ಯೋ ಇದು ಬೀದಿ ಕಣೋ. ಹಂಗಂದ್ರೆ ರಾತ್ರಿ ಮಂತಾವ್ ಬರಲಾ? ಮನೆ ಹತ್ರ ಯಾಕೋ? ಅದೇ ಚಳಿ ಕಾವು ಕೊಡಕ್ಕೆ. ನಿಂಗೆ ಮಾಡ್ತೀನಿ ತಾಳು. ಅಯ್ಯೋ ನಿಂದಮ್ಮಯ್ಯ ಕಣೋ, ನನ್ ಬಿಟ್ಬಿಡು. ನೀನ್ ಜಾಣ ಮರಿ ಅಲ್ವಾ? ಏನ್ ಮಸ್ಕಾ ಮಾಡಿದ್ಯಾ ಸಿದ್ದು? ನನ್ನ ಹೆದರ್ಸಿ ಕೊಲ್ಲಬೇಡ್ವೋ? ಅಯ್ಯೋ ನನ್ನ ಅಲ್ಸುಂತೊಳೆ, ನನ್ ಜೇನ್ತುಪ್ಪ, ನಿನ್ನೆಲ್ಲೇ ಕೊಂದೆ. ಅವನ್ನ ತಾನೆ ಕಲಾಸ್ ಮಾಡಿದ್ದು. ಅಯ್ಯೋ ಹಾಗನ್ಬೇಡ್ವೋ? ಹಿಂಗಿರ್ಬೇಕು ಬೈದಾಗೆ. ಸಿದ್ಧ ಬಂದ ಅಂದ್ರೆ ಸಾಕು, ಸಿದ್ಧವಾಗಿರ್ಬೇಕು ಕೊಡಕ್ಕೆ ಕಿಸ್ಸು.